ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ದ ಕಸ್ಪ್ ಪೀಪಲ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಮುಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಹಾಗೆಯೇ ನಾನು ತೋಷಿತ್ ಅವ್ರನ್ನ ಕೂಡ ಬರಮಾಡ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪ ಇದು ವಿಶೇಷ? ಕೇತು ಏನೆಲ್ಲ ಮಾಡ್ತಾನ್ರಿ ಅವನು. ಕೇತುವಿನ ಬಗ್ಗೆ ಸ್ವಲ್ಪ ಡಿಕೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಗುರುಗಳನ್ನ ಕೇಳ್ಕೊಂಡೆ. ಈ ಪುನರ್ಜನ್ಮ, ಈ ಜನ್ಮಾಂತರ, ಆಮೇಲೆ ಇನ್ನೇನೋ ಬರುತ್ತಲ್ಲ ಲೈಫ್ ಆಫ್ಟರ್ ಡೆತ್. ಲೈಫ್ ಆಫ್ಟರ್ ಡೆತ್ ಈ ವಿಚಾರವಾಗಿ ಸಾಕಷ್ಟು ಅಧ್ಯಯನ ಮಾಡಿಬಿಟ್ಟು ಸುಮಾರು ಜನ ಮಾಡಿದ್ದಾರೆ ಅಸ್ಟ್ರಾಲಜರ್ಸ್. ನಾವು ಸಹ ಒಂದಷ್ಟು ರಿಸರ್ಚ್ ಮಾಡಿದ್ದೀವಿ. ಸೊ ಅದನ್ನ ಯಾವ್ಯಾವ ಗ್ರಹಗಳು ಅದಕ್ಕೆ ಹೆಲ್ಪ್ ಆಗುತ್ತೆ, ಕಾರಕಗಳು ಯಾವುದು ತಿಳ್ಕೊಳ್ಳೋಕೆ ಒಂದು ವಿಶೇಷ ಸಂಚಿಕೆ ಮಾಡೋಣ ಅಂತ ಮಾತಾಡ್ಕೊಂಡು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡಿ ಗುರುಗಳೇ, ನಮಸ್ಕಾರ ನಿಮಗೆ. ಹಾಗೇನೆ ನಮಗೆ ಇವತ್ತು ಈ ಒಂದು ಪುನರ್ಜನ್ಮದ ಬಗ್ಗೆ ಮಿಸ್ಟಿಕಲ್ ಆಗಿರುವಂತಹ ಒಂದು ವಿಶೇಷ ಸಂಚಿಕೆ, ನಿಗೂಢವಾದಂತಹ ಒಂದು ಮನೆಗಳು ಯಾವುದು, ಗ್ರಹಗಳು ಯಾವ್ಯಾವ್ದು ಇರಬೇಕಾಗುತ್ತೆ, ಯಾರಿಗೆ ತಮ್ಮ ಪುನರ್ಜನ್ಮದ ನೆನಪುಗಳು ಬರುತ್ತೆ, ಈ ವಿಚಾರವಾಗಿ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದೊಂಥರ ಯಾವತ್ತಿದ್ರೂ ಒಂಥರ ಹೆಂಗೆ ಅಂದ್ರೆ ಇದು ಕ್ಯೂರಿಯಾಸಿಟಿ ಸಬ್ಜೆಕ್ಟ್, ಕ್ಯೂರಿಯಾಸಿಟಿ ಅಲಾಂಗ್ ವಿತ್ ಮಿಸ್ಟರಿ. ಕರೆಕ್ಟ್. ಸೊ ದಯಮಾಡಿ ಇದ್ರ ಬಗ್ಗೆ ತಮ್ಮ ಅಧ್ಯಯನ ಇಲ್ಲಿ ಒಂಚೂರು ವಿಚಾರ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ ಸರ್. ಕ್ಯೂರಿಯಾಸಿಟಿ ಮತ್ತೆ ಮಿಸ್ಟರಿ. ಓಕೆ ಸರ್, ಜ್ಯೋತಿಷದ ಪ್ರಕಾರ ಮನೆಗಳು ಅಂತ ಕರಿತೀವಿ. ಪೂರ್ವ ಪುಣ್ಯದ ಮನೆಗಳು. 5ನೇ ಮನೆ ಇಂಪಾರ್ಟೆಂಟ್. ಪಾಸ್ಟ್ ಲೈಫ್ ಸೀಕ್ರೆಟ್. 5ನೇ ಮನೆ ಪಂಚಮ ಸ್ಥಾನ. 5ನೇ ಮನೆ ಅದರ ಜ್ಞಾನ. 5ನೇ ಮನೆ ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು, ಅದರ ಪುಣ್ಯ ಪಾಪ, ಎನಿಥಿಂಗ್ ಯು ಆರ್ ಅಕ್ಯುಮುಲೇಟಿಂಗ್ ಫ್ರಮ್ ದ ಪಾಸ್ಟ್, ಅದರ ಒಂದು ಜ್ಞಾನ. ಅಂದ್ರೆ ಅಲ್ಲಿಂದ 4ನೇ ಮನೆ. 5ನೇ ಮನೆಗೆ 4ನೇ ಮನೆ, 8ನೇ ಮನೆ. ಅರ್ಥ ಆಯ್ತಾ ಸರ್ ಲಾಜಿಕ್? 5ನೇ ಮನೆಗೆ ಲಗ್ನ ಮಾಡ್ಕೊಂಡು 4ನೇ ಮನೆ. ಹೌದು, 5ನೇ ಮನೆಯಿಂದ 4ನೇ ಮನೆ ಕೌಂಟ್ ಮಾಡಿದ್ರೆ 8ನೇ ಮನೆ ಬರುತ್ತೆ. 5, 6, 7, 8, 4 ಅಂದ್ರೆ 8ನೇ ಮನೆ. 8ನೇ ಮನೆ ನಿಗೂಢ ಮನೆ. 8ನೇ ಮನೆ ಸೀಕ್ರೆಟ್ ಮನೆ. ನಿಮಗೂ ಗೊತ್ತು, ನನಗೂ ಗೊತ್ತು, ಹಾಗೆ ವೀಕ್ಷಕರಿಗೂ ಗೊತ್ತು. 8ನೇ ಮನೆ. ಅದಾದ್ಮೇಲೆ 5ನೇ ಮನೆಯಿಂದ 8ನೇ ಮನೆ. ಮತ್ತೆ 5ನೇ ಮನೆ ಅಂದ್ರೆ ಪಾಸ್ಟ್ ಲೈಫ್, ಅದರ ಸೀಕ್ರೆಟ್, ಅದರ ಒಂದು ಸೀಕ್ರೆಟ್. 7, 8, 9, 10, 11, 5, 8, 12. 5ನೇ ಮನೆ, 8ನೇ ಮನೆ, 12ನೇ ಮನೆ ನಿಗೂಢವಾಗಿರ್ತಕ್ಕಂಥ ಮನೆ, ಸ್ಪಿರಿಚುವಲ್ ಮನೆ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನೆ. ಓಕೆನಾ ಸರ್? 5, 8 and 12. 5ನೇ ಮನೆ, 8ನೇ ಮನೆ, 12ನೇ ಮನೆ. ಈ ಮನೆಗಳಿಗೂ ಮೆಟೀರಿಯಲಿಸ್ಟಿಕ್ ಲೈಫಿಗೂ ಸ್ವಲ್ಪ ಅಜಗಜಾಂತರ, ಸ್ವಲ್ಪ ದೂರ ಬರೋ ಸಂಬಂಧ. ಒಂದು ವಿಚಾರ. 2ನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 5ನೇ ಮನೆ ಮೆಟೀರಿಯಲಿಸ್ಟಿಕಲಿ ನೋಡಿದ್ರೆ ದುಡ್ಡು ಕೊಡಲ್ಲ. 5ನೇ ಮನೆ ದುಡ್ಡು ಕೊಡಲ್ಲ. 5ನೇ ಮನೆ ದುಡ್ಡು ಕೊಡಲ್ಲ. 8ನೇ ಮನೆ ಸ್ವಲ್ಪ ಸ್ಟಕ್ ಮಾಡಿಸುತ್ತೆ. 12ನೇ ಮನೆ ಲಾಸ್. ಬಟ್ ಸ್ಪಿರಿಚುವಲ್ ಗೇನ್ ಅಂತ ತಗೊಂಡಾಗ 5, 8, 12 ಎಲ್ಲಾ ತರದ ಸ್ಪಿರಿಚುವಲ್ ಗೇನ್ ಕೊಟ್ಬಿಡುತ್ತೆ. 5, 8, 12 ಈ ಮನೆಗಳು ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಆಕ್ಟಿವೇಟ್ ಆದಾಗ. ಓಕೆ, ಇದೊಂದು ವಿಚಾರ. 2ನೇ ವಿಚಾರ ಏನಂದ್ರೆ ಸರ್, ಬಹಳ ಜನ ನೀವು ಅಬ್ಸರ್ವ್ ಮಾಡಿರ್ಬೋದು, ಕ್ಲೈಮ್ ಮಾಡ್ತಾರೆ, ನನಗೆ ಈ ತರ ನನ್ನ ಲೈಫಲ್ಲಿ ಘಟನೆ ಆಗಿತ್ತು, ನನ್ನ ಲೈಫಲ್ಲಿ ಈ ತರ ಆಗಿತ್ತು, ಹಂಗ ಅನಿಸ್ತಾ ಇದೆ, ನನಗೆ ಫೀಲ್ ಆಗ್ತಾ ಇದೆ, ನನಗೆ ಸೆನ್ಸ್ ಆಗ್ತಾ ಇದೆ, ಕೆಲವೊಂದು ಈವೆಂಟ್ಸ್ ಗಳು ಕನ್ಸಲ್ ಬರ್ತಾ ಇದೆ, ನಾನು ಅದನ್ನ ಐ ಆಮ್ ಏಬಲ್ ಟು ಸೆನ್ಸ್ ದಟ್. ಯಾವ್ದಿದು? ರಾಶಿ ತತ್ವದಿಂದ ಸ್ಟಡಿ ಮಾಡ್ಬೇಕಾಗತ್ತಿದೆ. ರಾಶಿ ತತ್ವ, ವೃಶ್ಚಿಕ ರಾಶಿ, ಸೀಕ್ರೆಟ್ಗಳ ರಾಶಿ. ವೃಶ್ಚಿಕ ರಾಶಿನಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು, ವೃಶ್ಚಿಕ ರಾಶಿನಲ್ಲಿ ಕೂತಿರ್ತಕ್ಕಂಥ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿ ಏನಾದರೂ ಬಂದರೆ ಲೈಫ್ ಅಲ್ಲಿ ಇಂಟ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ವೃಶ್ಚಿಕ ರಾಶಿ ಸೀಕ್ರೆಟ್ಗಳ ರಾಶಿ ಸರ್. ವೃಶ್ಚಿಕ ರಾಶಿ ಕಾಲಪುರುಷ ಕುಂಡಲಿಯಿಂದ ನೀವು ನೋಡಿದ್ರೆ, ಮೇಷ ಲಗ್ನ ಮಾಡ್ಕೊಂಡು ಅಲ್ಲಿಂದ 8ನೇ ನಂಬರ್ ರಾಶಿ. ವೃಶ್ಚಿಕ ರಾಶಿ ಸೀಕ್ರೆಟ್ಗಳ ರಾಶಿ, ಕೀಟಗಳ ರಾಶಿ, ತುಂಬಾ ಸೀಕ್ರೆಟ್ಸ್ ಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸೈನ್ ಅದು. ಯಾವುದೇ ಗ್ರಹ ಅಲ್ಲಿ ಕೂತ್ರು ಕೂಡ ಸೀಕ್ರೆಟ್ ಅನ್ನು ರಿವೀಲ್ ಮಾಡುತ್ತದೆ. ಜೀವನದ ಒಂದು ಸೀಕ್ರೆಟ್ ರಿವೀಲ್ ಆಗುತ್ತೆ, ಅದು ನಮಗೆ ಗೊತ್ತಾಗುತ್ತೆ, ನಮ್ಮಿಂದ ಒಂದು ಹೊಸ ಬದಲಾವಣೆ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿ. ಫಸ್ಟ್ ಪಾಯಿಂಟ್ ಇದು. ಓಕೆ, ಕೇತು
ಕೇತು ಏನ್ ಮಾಡ್ತಾನೆ ಅಂದ್ರೆ, ಕೇತು ಅಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ಅಕಾಂಪ್ಲಿಷ್ ಮಾಡಿರ್ತಕ್ಕಂತ ಒಂದು ವಿಚಾರನ ಕೇತು ತಿಳಿಸ್ತಾನೆ. ಕೇತು ಇಸ್ ಮಾಸ್ಟರಿ ಓವರ್ ಯುವರ್ ಪಾಸ್ಟ್. ಕೇತು ಇಸ್ ಅ ಮಾಸ್ಟರಿ ಓವರ್ ಯುವರ್ ಪಾಸ್ಟ್. ಯು ಹ್ಯಾವ್ ಅಕಾಂಪ್ಲಿಷ್ಡ್ ದ ಥಿಂಗ್ಸ್ ಇನ್ ದ ಪಾಸ್ಟ್, ನೌ ಯು ಡೋಂಟ್ ಕೇರ್ ಫಾರ್ ದಟ್. ಅದು ಕೇತು. ಅವನೇನಾದ್ರೂ ಚಂದ್ರನ್ ಜೊತೆ ಕುತ್ಕೊಂಡ ಅಂದ್ರೆ ಸ್ವಲ್ಪ ಎಮೋಷನ್ಸ್ ಬ್ಯಾಕ್ ಆಗ್ತಾ ಇರತ್ತದು. ಚಂದ್ರ ಎಮೋಷನ್ ಕಾರಕ. ಚಂದ್ರ ಅಂದ್ರೆ ಮನಸ್ಸು, ಕೇತು ಅಂದ್ರೆ ಬ್ಯಾಕ್, ಪಾಸ್ಟ್ ಲೈಫ್ ಅಲ್ಲಿ ಅಕಾಂಪ್ಲಿಷ್ ಮಾಡಿರ್ತಕ್ಕಂಥದ್ದು. ಚಂದ್ರ ಕೇತು ಒಟ್ಟಿಗೆ ಕೂತ್ಕೊಂಡ್ರ ಈ ತರ ನೆನಪುಗಳನ್ನ ಹೊರಗಾಗ್ತಾರೆ. ಅಯ್ಯೋ ಇವ್ರು ನನ್ನ ಹಳೆ ಅಜ್ಜ ಆಗಿದ್ರು, ಇವ್ರು ನಮ್ಮ ಅಪ್ಪ ಆಗಿದ್ರು, ಇವ್ರು ನನಗೆ ಗೊತ್ತು, ನಾನು ಇವ್ರು ಮಾತಾಡ್ಸಿದ್ದೆ, ಈಗ ನೋಡಿ ಹಿಂಗಾಗ್ಬಿಟ್ರು, ಆ ತರ ನೆನಪುಗಳನ್ನ ಕೊಟ್ಬಿಡತ್ತದು ಪಾಸ್ಟ್ ಲೈಫ್ ಮೆಮೊರೀಸ್. ಚಂದ್ರ ಮತ್ತೆ ಕೇತುವಿನ ಯುತಿ. ಕೇತುವಿನ ದೃಷ್ಟಿ ಚಂದ್ರನ ಮೇಲೆ ಬಿದ್ರೆ ಮತ್ತೆ ಪಾಸ್ಟ್ ಲೈಫ್ ಮೆಮೊರಿ. ಇದೊಂದು ವಿಚಾರ. ವೃಶ್ಚಿಕ ರಾಶಿನಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಚಂದ್ರ ಮತ್ತೆ ಕೇತುವಿನ ಕಂಜಂಕ್ಷನ್ 5ನೇ ಮನೆ, 8ನೇ ಮನೆ, 12ನೇ ಮನೆಯ ಆಕ್ಟಿವೇಶನ್, ಇದು ಪಾಸ್ಟ್ ಲೈಫ್ ಮೆಮೊರಿನ ತಂದು ಕೊಡುತ್ತೆ. ಓಕೆ ಸರ್, ದಿಸ್ ವಾಸ್ ದ ಸ್ಟಡಿ. ಅಂಡ್ ಈವನ್ ನೀವು ಅಬ್ಸರ್ವ್ ಮಾಡಬಹುದು ಸರ್, ಶಾಂತಾದೇವಿ, ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಲೇಡಿ ಶಾಂತಾದೇವಿ. ಶಾಂತಿದೇವಿ ಡೆಲ್ಲಿ, ಮಧುರೈಯಲ್ಲಿ ಶಿ ವಾಸ್ ಬಾರ್ನ್. ಪಾಸ್ಟ್ ಲೈಫ್, ಗತ ಜನ್ಮದಲ್ಲಿ ಮಧುರೈಯಲ್ಲಿ ಅವಳು ಹುಟ್ಟಿದ್ಲು, ಜನಿಸಿದ್ಲು. ಅವಳ ಮೃತ್ಯು ಆಗ್ತದೆ. ಅವಳ ಮೃತ್ಯು ಆದಾಗ ಅವಳು ಶಾಂತಾದೇವಿಯಾಗಿ ಡೆಲ್ಲಿನಲ್ಲಿ ಜನಿಸ್ತಾಳೆ. 1926 ಅಲ್ಲಿ ಆ ಮಗು ಕ್ಲೈಮ್ ಮಾಡ್ತಾಳೆ. ಐ ಮೀನ್ 1929 or 26, ಒಂದ್ 3 ವರ್ಷದ ಹುಡುಗಿ ಕ್ಲೈಮ್ ಮಾಡ್ತಾಳೆ, ನನ್ ಗಂಡನ್ ನೆನಪಾಗ್ತಾ ಇದೆ, ನನ್ ಮಕ್ಳನ್ನ ನೆನಪಾಗ್ತಾ ಇದೆ, ನಾನು ಅವ್ರು ನೋಡ್ಬೇಕು. ಡು ಯು ನೋ ದ ರೀಸನ್ ವೈ? ವೃಶ್ಚಿಕ ರಾಶಿನಲ್ಲಿ ಕೂತಿರ್ತಕ್ಕಂಥ ಗ್ರಹಗಳ ದಶರನ್ನಾಗಿದೆ ಅವಾಗ ಅವಳಿಗೆ. ಒಂದು ಚಾರ್ಟ್ ಇದ್ರೆ ಕೊಡಿ ಗುರುಜಿ, ಹಾಕೋಣ ನಾವು. ಇದೆಯಾ? ಶೋರ್ ಸರ್. ಓಕೆ, ರೈಟ್, ಹೇಳಿ ಗುರುಜಿ. ಅವರ ಒಂದು ಜಾತಕದಲ್ಲಿ ವೃಶ್ಚಿಕ ರಾಶಿನಲ್ಲಿ ಬುಧ, ಶನಿ ಹಾಗೂ ಸೂರ್ಯ ಕೂತಿದ್ದಾರೆ ಸರ್. ಬುಧ, ಶನಿ ಹಾಗೂ ಸೂರ್ಯ. ಅಲ್ಲಿ ಅವರಿಗೆ ಏನಾಗಿದೆ ಅಂದ್ರೆ, ಬುಧನ ಒಂದು ದಶರನ್ನಾಗಿದೆ, ಮರ್ಕಿರಿ ಮಹಾದಶ. ಲಿಟ್ರಲಿ ಐ ಗೆಸ್ ಮರ್ಕಿರಿ ಮಹಾದಶ ಅಲ್ಲ, ಸಾರಿ, ಕೇತುವಿನ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಗ್ರಹ ಅಂದ್ರೆ ವೃಶ್ಚಿಕ ರಾಶಿನಲ್ಲಿ ಕೂತಿರ್ತಕ್ಕಂಥ ಗ್ರಹದ ಒಂದು ದಶರನ್ನಾಗಿದೆ. ಅವಾಗ ಅವರಿಗೆ ವೃಶ್ಚಿಕ ರಾಶಿ ಅಂದ್ರೆ ಸೀಕ್ರೆಟ್ ಗಳ ರಾಶಿ, ಎಲ್ಲಾ ತರದ ಸೀಕ್ರೆಟ್ ಗಳನ್ನ ಹೊಂದಿರತಕ್ಕಂಥ ರಾಶಿ ಅದು. ಅವಾಗ ಅವ್ರಿಗೆ ಏನಾಗಿದೆ, ಆ ಮೆಮೊರಿಗಳು ವಾಪಸ್ ಬರಕ್ ಸ್ಟಾರ್ಟ್ ಆಗಿದೆ ಇಂಟ್ಯೂಷನ್ ಮುಖಾಂತರ. ಇದೊಂದು ದಿಸ್ ಇಸ್ ದ ಮೇಜರ್ ಥಿಂಗ್ ಹ್ಯಾಪನಿಂಗ್ ಹಿಯರ್. ಸೀಕ್ರೆಟ್ಸ್ ಹೊರಗಾಗ್ತಾ ಇದೆ ಅಷ್ಟೇ. ದಿಸ್ ವಾಸ್ ದ ಮ್ಯಾಟರ್ ಸರ್. ಒಂದು ವೃಶ್ಚಿಕ ರಾಶಿ, ಇನ್ನೊಂದು ಕೇತು ಜೊತೆ ಚಂದ್ರ ಏನಾದ್ರು ಕೂತ್ಕೊಂಡ್ರೆ, ವೃಶ್ಚಿಕ ರಾಶಿನಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು ಈ ಮನೆಗಳು ಏನಾದ್ರೂ ಆಕ್ಟಿವೇಟ್ ಆದ್ರೆ, 5ನೇ ಮನೆ, 8ನೇ ಮನೆ, 12ನೇ ಮನೆ, ಸ್ಪಿರಿಚುವಲ್ ಸಾಧನೆಗೆ ಹೆಲ್ಪ್ ಮಾಡ್ತಕ್ಕಂಥ ಮನೆ, ಈ ಮನೆಗಳೇನಾದ್ರೂ ಆಕ್ಟಿವೇಟ್ ಆದ್ರೆ ಅವರಿಗೆ ಮೂಲಾಧಾರ ಚಕ್ರ ಕ್ಲೆನ್ಸ್ ಆಗ್ತಕ್ಕಂಥದ್ದು ಒಂದು ವಿಚಾರ. ಮೂಲಾಧಾರ ಚಕ್ರ ಕ್ಲೆನ್ಸ್ ಆಗ್ತಕ್ಕಂಥದ್ದು ಅಂದ್ರೆ ಹೀಲ್ ಆಗ್ತಕ್ಕಂಥದ್ದು. 2ನೇ ವಿಚಾರ, ಅವರಿಗೆ ಗತ ಜನ್ಮದ ನೆನಪುಗಳು, ಒಂದು ಜನ್ಮ ಅಂತ ಹೇಳಕ್ಕಾಗಲ್ಲ, ಎಷ್ಟೋ ಜನ್ಮದ ನೆನಪುಗಳು ಅವರಿಗೆ ಕಾಡಕ್ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಇದನ್ನ ನಾವು ಅಬ್ಸರ್ವ್ ಮಾಡಬಹುದು. ಅಂಡ್ ಇಟ್ ವಾಸ್ ಟುಡೇಸ್ ಟಾಪಿಕ್ ಆಫ್ ಡಿಸ್ಕಷನ್. ಆಮೇಲೆ ಕೇತು ಯಾವ ಮನೇಲಿ ಉಚ್ಚ ಆಗ್ತಾನೆ ಅಂತ ಹೇಳ್ಬಿಟ್ರೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡೋರಿಗೆ. ನಮ್ಮ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಅಂಡ್ ಸರ್ ಅಪ್ಕಮಿಂಗ್ ಎಪಿಸೋಡ್ ಅಲ್ಲಿ ಖಂಡಿತ ಅದನ್ನ ಇನ್ನೂ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತಾರೆ ಕೇತು, ಬಿಕಾಸ್ ವೆರಿ ಕಂಪ್ಲೀಟ್ ಸಬ್ಜೆಕ್ಟ್ ಕೇತು. ಸೊ ನೋಡಿ ವೀಕ್ಷಕರೇ, ಇದು ಇವತ್ತಿನ ಒಂದು ಸಣ್ಣ ಸಂಚಿಕೆ. ಶಾಂತಾದೇವಿ ಅನ್ನೋರು ಆ ಥರದವರು ಸುಮಾರು ಜನ ಇರ್ತಾರೆ, ನಮ್ಮಲ್ಲೇ ಇರ್ತಾರೆ, ಬಟ್ ಹೇಳ್ಕೊಳಕ್ ಆಗಿರಲ್ಲ, ಹೇಳ್ಕೊಳ್ದೇ ಇರ್ಬೋದು. ಆದರೆ ಈ ರೀತಿಯಾದ ಅಲೈನ್ಮೆಂಟ್ಸ್ ಚಂದ್ರ ಮತ್ತೆ ಕೇತು ಜೊತೆಗೆ 5, 8, 12 ಗುರುಗಳು ಹೇಳ್ತಾರೆ, ಇವಿಷ್ಟು ಅಲೈನ್ಮೆಂಟ್ಸ್ ಇದ್ದಾಗ ವೃಶ್ಚಿಕ ರಾಶಿಯಲ್ಲಿ ಎಲ್ಲ ಒಂದು ವಿಚಾರ ಹೊರಗೆ ಬರಲೇಬೇಕು, 4 ಶಕ್ತಿ ಬರಲೇಬೇಕು. ನಮ್ಮ ಹಿಂದಿನ ಜನ್ಮದ ಅನುಭವಗಳು ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಮಸ್ತೆ.